ಶಾಂತಿಗೆ ಹೆಸರುವಾಸಿಯಾಗಿರುವ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ರೌಡಿಗಳ ಅಟ್ಟಹಾಸ ಮಿತಿಮೀರಿದ್ಯಾ? ಹೌದು ಅನ್ನುವಂತಿದೆ ಇವತ್ತಿನ ಭೀಕರ ಹತ್ಯೆ. ಶಿವಮೊಗ್ಗದಲ್ಲಿ ಮೇಲಿಂದ ಮೇಲೆ ನೆತ್ತರ ಕೋಡಿ ಹರಿತಾ ಇದೆ. ಬೀದಿಯಲ್ಲೇ ರೌಡಿಗಳು ಮಾರಕಾಸ್ತ್ರ ಹಿಡಿದು ಓಡಾಡ್ತಿದ್ದಾರೆ. ಹಾಡ ಹಗಲೇ ಅಟ್ಟಾಡಿಸ್ಕೊಂಡು ಹೆಣ ಬೀಳಿಸ್ತಿದ್ದಾರೆ. ಇವತ್ತು ನಡೆದ ಈ ಘಟನೆಯಿಂದ ಇಡೀ ಶಿವಮೊಗ್ಗ ನಗರ ಬೆಚ್ಚಿ ಬಿದ್ದಿದೆ. ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಎಂದೇ ಪ್ರಖ್ಯಾತಿ ಪಡೆದಿದೆ. ಆದರೆ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಹರಿಯುತ್ತಿರುವ ನೆತ್ತರ ಕೋಡಿಗೆ ಅಂತ್ಯವೇ ಇಲ್ಲದಂತಾಗಿದೆ. ಮಾನ್ಯ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ರೌಡಿಗಳ ಅಟ್ಟಹಾಸ ಹೇಗಿದೆ ಅನ್ನೋದನ್ನ ನೀವೇ ಒಮ್ಮೆ ನೋಡಿ. ಶಿವಮೊಗ್ಗದ ನಡು ರಸ್ತೆಯಲ್ಲೇ ಸಿನಿಮಾ ಸ್ಟೈಲ್ನಲ್ಲಿ ಹತ್ಯೆ. ರೌಡಿ ಹಂದಿ ಅಣ್ಣಿಯನ್ನ ಕೊಚ್ಚಿ ಹಾಕಿದ ಹಂತಕರ ಪಡೆ. ಸಮಯ ಬೆಳಗ್ಗೆ 9:45. ಶಿವಮೊಗ್ಗದ ವಿನೋಬ ನಗರ ಬಸ್ ನಿಲ್ದಾಣದ ಬಳಿ ಒಂದು ಕ್ಷಣ ಭಯದ ವಾತಾವರಣ. ಜನನಿಬಿಡ ಪ್ರದೇಶದಲ್ಲೇ ಸಿನಿಮಾ ಸ್ಟೈಲ್ನಲ್ಲಿ ಓರ್ವನನ್ನ 4ರಿಂದ 5 ಜನ ಕೈಯಲ್ಲಿ ಲಾಂಗ್ಗಳನ್ನ ಹಿಡಿದು ಅಟ್ಟಾಡಿಸಿಕೊಂಡು ಬಂದು ನಡು ರಸ್ತೆಯಲ್ಲೇ ಕೊಚ್ಚಿ ಹಾಕಿದ ದೃಶ್ಯ ಕಂಡು ಇಡೀ ಶಿವಮೊಗ್ಗ ನಗರವೇ ಬೆಚ್ಚಿ ಬಿದ್ದಿದೆ. ಹೀಗೆ ನಡು ರಸ್ತೆಯಲ್ಲಿ ಬೀದಿ ಹೆಣವಾಗಿರುವ ಈತನ ಹೆಸರು ಹೊನ್ನಪ್ಪ ಅಲಿಯಾಸ್ ಅಣ್ಣಪ್ಪ ಅಲಿಯಾಸ್ ಹಂದಿಯಣ್ಣಿ. ಬೆಳಗ್ಗೆ ವಿನೋಬನಗರ ಪೊಲೀಸ್ ಚೌಕಿ ಸಮೀಪದ ಹೋಟೆಲ್ ಒಂದರ ಬಳಿ ನಿಂತು ಮೊಬೈಲ್ನಲ್ಲಿ ಮಾತನಾಡ್ತಿದ್ದ. ಈ ವೇಳೆ ಹಿಂದಿನಿಂದ ಗೋಲ್ಡನ್ ಬಣ್ಣದ ಇನೋವಾ ಕಾರ್ನಲ್ಲಿ ಬಂದ ಹಂತಕರು ಇಳಿದಿದ್ದಾರೆ. ಕೂಡಲೇ ಎಚ್ಚೆತ್ತ ಹಂದಿ ಅಣ್ಣಿ ಅಲ್ಲಿ ಹಂತಕರ ಕೈಯಿಂದ ತಪ್ಪಿಸಿಕೊಂಡು ಓಡಲು ಆರಂಭಿಸಿದ್ದಾನೆ. ಇನ್ನು ದುಷ್ಕರ್ಮಿಗಳ ತಂಡ ಕೂಡ ಕೈಯಲ್ಲಿ ಮಚ್ಚು ಲಾಂಗ್ ಹಿಡಿದು ಅಣ್ಣಿಯನ್ನ ಹಂದಿ ರೀತಿ ಅಟ್ಟಾಡಿಸ್ಕೊಂಡು ಬಂದಿದೆ. ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ಜನರಿಗೆ ಏನಾಗ್ತಿದೆ ಅನ್ನುವಷ್ಟರಲ್ಲಿ ಹಂತಕರ ಪಡೆ ರೌಡಿ ಶೀಟರ್ ಅಣ್ಣಿಯನ್ನ ಹತ್ಯೆಗೈದು ಎಸ್ಕೇಪ್ ಆಗಿದೆ. ಲವಕುಶ ಸಹೋದರರ ಕೊಲೆಗೆ ಪ್ರತೀಕಾರದ ಶಂಕೆ. ಭೀಕರವಾಗಿ ಹತ್ಯೆಯಾಗಿರುವ ಹಂದಿ ಅಣ್ಣಿಯೇನು ಸಮಾಜ ಸೇವಕನಲ್ಲ, ಇವನು ಕೂಡ ಸಮಾಜಘಾತುಕ. ವಿನೋಬ ನಗರ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿರುವ ಈತನ ವಿರುದ್ಧ ಹಲವು ಕೊಲೆ ಕೇಸ್ಗಳಿವೆ. 2004ರಲ್ಲಿ ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಲವಕುಶ ಅವಳಿ ಸಹೋದರರ ಕೊಲೆಯಲ್ಲಿ ಹಂದಿ ಅಣ್ಣಿ A1 ಆರೋಪಿಯಾಗಿದ್ದ. ಬಳಿಕ ಆ ಕೇಸ್ನಿಂದ ಖುಲಾಸೆ ಕೂಡ ಆಗಿದ್ದ. ಇದಷ್ಟೇ ಅಲ್ಲ, ಇನ್ನು ಹಲವು ಕೊಲೆ ಕೇಸ್ಗಳಲ್ಲಿ ಈತನ ಹೆಸರು ಕೇಳಿ ಬಂದಿತ್ತು. ಇನ್ನು ತಮ್ಮನನ್ನ ಹತ್ಯೆಗೈದವರನ್ನ ಕೊಲೆ ಮಾಡುವುದಾಗಿ ಅಣ್ಣಿ ಶಪಥ ಮಾಡಿದ್ದಂತೆ. ಇದೆಲ್ಲವನ್ನ ಕೇಳ್ತಿದ್ರೆ ಹಳೆ ವೈಷಮ್ಯದಿಂದಲೇ ಹಂದಿ ಅಣ್ಣಿಯ ಹತ್ಯೆಯಾಗಿರಬಹುದೆಂದು ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಸಿಸಿಟಿವಿ ದೃಶ್ಯಗಳ ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಇನ್ನೋವಾಯಿಂದ ನಿಲ್ಸಿದ ಮೇಲೆ ಫಸ್ಟ್ ಅಟ್ಯಾಕ್ ಮಾಡ್ತಾರೆ. ಅವನು ಓಡಲಿಕ್ಕೆ ಶುರು ಮಾಡ್ತಾನೆ ವೃತ್ತದ ಕಡೆಗೆ. ಓಡೋ ಟೈಮಲ್ಲಿ ಹಿಂದೆ ಇವರೆಲ್ಲ ಹಿಂಬಾಲಿಸ್ಕೊಂಡ್ಬಂದ್ಬಿಟ್ಟು ಆಮೇಲೆ ಫೈನಲ್ ಆಗಿ ಚೌಕಿನಲ್ಲಿ ಮರ್ಡರ್ ಮಾಡೋದು ಇಲ್ಲಿವರೆಗೆ ನಮಗೆ ಕಂಡು ಬಂತು. ನಮ್ದೀಗ ಆಲ್ರೆಡಿ 4 ಇನ್ಸ್ಪೆಕ್ಟರ್ ಸಿಟಿನಲ್ಲಿ ಒಂದು ತಂಡ ರಚಿಸಿದ್ದೀವಿ. ಎಲ್ಲ ಅವ್ರವ್ರದ್ದು ಅರೆಸ್ಟ್ ಮಾಡಲಿಕ್ಕೆ ಮತ್ತು ಮಾಹಿತಿ ತೆಗಿಲಿಕ್ಕೆ ನಮ್ಮವ್ರು ಕಂಟಿನ್ಯೂಸ್ ಈಗ ಓಡಾಡ್ತಾ ಇದ್ದಾರೆ. ಅದಕ್ಕೆ ಈಗ ನಮಗೆ ಡೈರೆಕ್ಟಾಗಿ ಸಂಬಂಧ ಕಾಣಿಸ್ತಲ್ಲ, ಬಟ್ ಅದನ್ನು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಅವರೆಲ್ಲ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ರೌಂಡ್ ಅಪ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಆಲ್ರೆಡಿ 3-4 ಜನ ನಮಗೆ ಸಿಕ್ಕಿದ್ದಾರೆ, ಸ್ಟೇಷನಲ್ಲಿ ಇದ್ದಾರೆ. ಅವ್ರದ್ದು ಎನ್ಕ್ವೈರಿ ನಡೀತಾ ಇದೆ. ಗೃಹ ಸಚಿವರ ಜಿಲ್ಲೆಯಲ್ಲಿ ಮಿತಿ ಮೀರಿದ ರೌಡಿಗಳ ಅಟ್ಟಹಾಸ. ದಿನದಿಂದ ದಿನಕ್ಕೆ ಶಿವಮೊಗ್ಗ ಜನರಲ್ಲಿ ಹೆಚ್ಚಾಗ್ತಿದೆ ಆತಂಕ. ಶಿವಮೊಗ್ಗ ಜಿಲ್ಲೆ ಗೃಹ ಸಚಿವ ಆರ್ ಜ್ಞಾನೇಂದ್ರ ಅವರ ತವರು ಜಿಲ್ಲೆ. ಕಾನೂನು ಸುವ್ಯವಸ್ಥೆಯೇ ಅವರ ಕೈಯಲ್ಲಿದೆ. ಆದ್ರೂ ಕೂಡ ಶಿವಮೊಗ್ಗದಲ್ಲಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಆಗ್ತಿಲ್ಲ. ಕೆಲ ದಿನಗಳ ಹಿಂದಷ್ಟೇ ಹಿಂದೂ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಈ ಘಟನೆ ಮಾಸುವ ಮುನ್ನವೇ ಬೆಳ್ಬೆಳಗಿಯೇ ಅದು ನೂರಾರು ಜನರ ಕಣ್ಣ ಮುಂದೆಯೇ ನಡು ರಸ್ತೆಯಲ್ಲೇ ನೆತ್ತರ ಕೋಡಿ ಹರಿದಿದೆ. ಕೊಲೆಯಾದ ಅಣ್ಣಿ ವಿರುದ್ಧ 2016ರಿಂದ ಈಚೆಗೆ ಯಾವುದೇ ಕೇಸ್ ದಾಖಲಾಗಿಲ್ಲ. ಕಟ್ಟಡವೊಂದನ್ನ ಬಾಡಿಗೆ ನೀಡಿ ಅದರಲ್ಲಿ ಬರ್ತಿದ್ದ ಹಣದಲ್ಲಿ ಸಂಸಾರ ಮಾಡ್ತಿದ್ದಂತೆ. ಇನ್ನು ಕೊಲೆಯಾದವನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಘಟನೆಯಿಂದ ಇಡೀ ಶಿವಮೊಗ್ಗ ನಗರವೇ ಬೆಚ್ಚಿ ಬಿದ್ದಿದೆ. ಜನರು ಓಡಾಡೋಕು ಭಯ ಪಡುವಂತಹ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಬೀದಿಯಲ್ಲೇ
ಅದರಲ್ಲೂ ಹಾಡ ಹಗಲೇ ರೌಡಿಗಳು ಹೀಗೆ ಮಾರಕಾಸ್ತ್ರ ಹಿಡಿದು ಅಟ್ಟಾಡಿಸಿ ಹತ್ಯೆ ಮಾಡ್ತಾರೆ ಅಂದ್ರೆ ಇವರಿಗೆ ಪೊಲೀಸರ ಭಯವಿಲ್ಲ ಅನ್ನೋದು ಮನವರಿಕೆಯಾಗ್ಬಿಡುತ್ತೆ. ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ರೌಡಿಗಳಿಗೆ ಪೊಲೀಸರ ಭಯವಿಲ್ಲ ಅಂದ್ರೆ ರಾಜ್ಯದ ಬೇರೆ ಜಿಲ್ಲೆಗಳ ಕಥೆ ಏನು ಅನ್ನೋದು ಸದ್ಯ ಚರ್ಚೆಯಾಗ್ತಿರೋ ಪ್ರಶ್ನೆಯಾಗಿದೆ. ಪ್ರಸನ್ನ, ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.